ಡಿ ಗ್ಯಾಂಗ್ಗೆ ಢವಢವ ಶುರುವಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸೆಷನ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಬಹಳ ಟೆನ್ಷನ್ ಆಗ್ತಾ ಇದೆ ದರ್ಶನ್ ಮತ್ತು ಗ್ಯಾಂಗ್ಗೆ. ಸೆಷನ್ ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಬಹಳ ಟೆನ್ಷನ್ ನಲ್ಲಿದ್ದಾರೆ. ಸದ್ಯಕ್ಕೆ ಜೈಲಲ್ಲಿರುವ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಕೊಲೆ ಪ್ರಕರಣದ ಟ್ರಯಲ್ ದಿನಾಂಕ ಕೂಡ ಇವತ್ತು ನಿಗದಿಯಾಗುವ ಸಾಧ್ಯತೆ ಇದೆ. ಇನ್ನು ವಿಚಾರಣೆಗೆ ಎಲ್ಲರೂ ಕೂಡ ಹಾಜರಾಗಬೇಕಾಗತ್ತೆ. ಏನು ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಅವರು ಕೂಡ ಖುದ್ದು ಹಾಜರಾಗಬೇಕಾಗತ್ತೆ. ಜೈಲಲ್ಲಿರುವಂಥವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರಾಗ್ತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಡಿ ಗ್ಯಾಂಗ್ಗೆ ಬಹಳ ಟೆನ್ಷನ್ ಆಗ್ತಾ ಇದೆ. ಕೋರ್ಟ್ನಲ್ಲಿ ಏನಾಗುತ್ತೆ ಅಂತ ಬಹಳ ಟೆನ್ಷನ್ ಆಗ್ತಾ ಇದೆ. ಜೊತೆಗೆ ಈ ಒಂದು ಟ್ರಯಲ್ ದಿನಾಂಕ ಇವತ್ತೇನಾದ್ರೂ ನಿಗದಿ ಆಗುತ್ತಾ ಅಥವಾ ಏನಾದ್ರು ಮುಂದೂಡಿಕೆ ಆಗೋ ಚಾನ್ಸಸ್ ಏನಾದ್ರೂ ಇದೆಯಾ? ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪ್ರಾಸಿಕ್ಯೂಷನ್ ಅಷ್ಟು ದಾಖಲೆಗಳನ್ನ ಮಾಡ್ಕೊಳ್ಳಿಕ್ಕೆ ಅದು ಅಪ್ಲಿಕೇಶನ್ ಸಲ್ಲಿಸಿತ್ತು. ಆ ಅಪ್ಲಿಕೇಶನ್ ಅರ್ಜಿ ಇತ್ಯರ್ಥ ಮೊನ್ನೆ ನಡೆದಿತ್ತು. ಇವತ್ತು ಏನು ಇಬ್ಬರು ಆರೋಪಿಗಳು ಯಾರು, ಪ್ರಮುಖವಾಗಿ ಜಗದೀಶ್ ಯಾರಿದ್ದಾರೆ ಮತ್ತೆ ಅನುಕುಮಾರ್ ಯಾರಿದ್ದಾರೆ. ಸೊ ಇವರು ನಮ್ಮನ್ನ ಪರಪ್ಪನ ಜೈಲಿನಿಂದ ಚಿತ್ರದುರ್ಗಕ್ಕೆ ಶಿಫ್ಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಅರ್ಜಿಯನ್ನ ಹಾಕೊಂಡಿದ್ರು. ಯಾಕಂದ್ರೆ ಅಲ್ಲಿ ಕುಟುಂಬಸ್ಥರು ಪದೇ ಪದೇ ಬಂದು ಮತ್ತೆ ಬೆಂಗಳೂರಿಗೆ ಬಂದು ಭೇಟಿ ಮಾಡಕ್ಕೆ ಆಗಲ್ಲ ಅಂತ ಅವರ ಒಂದು ವಾದ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಅವ್ರನ್ನ ಚಿತ್ರದುರ್ಗಕ್ಕೆ ಶಿಫ್ಟ್ ಮಾಡಿದ್ರೆ ಅಲ್ಲೇ ಕುಟುಂಬಸ್ಥರು ಬಂದು ನೋಡ್ತಾರೆ. ಮತ್ತೆ ನಮ್ಗೆ ಖರ್ಚು ವೆಚ್ಚ ಸಹ ಕಮ್ಮಿ ಆಗುತ್ತೆ. ನಾವೇನು ಷರತ್ತುಗಳೇನು ವಿಧಿಸ್ತಾರೆ ಅದನ್ನೆಲ್ಲ ಸಹ ಪಾಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಹಾಕಿದ್ರು. ಸೊ ಇವತ್ತು ಅದರ ಅರ್ಜಿ ವಿಚಾರಣೆ ಸಹ ನಡೆಯುವಂತದ್ದು. ಇದರ ಜೊತೆಗೆ ಏನಂದ್ರೆ ಟ್ರಯಲ್ ದಿನಾಂಕ ನಿಗದಿ ಸಹ ಆಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಏನಂದ್ರೆ ಸಾಕ್ಷಿಗಳು, ಪ್ರಮುಖವಾಗಿ 5 ಸಾಕ್ಷಿಗಳನ್ನ ಇವತ್ತು ಪ್ರಾಸಿಕ್ಯೂಷನ್ ಮುಂದಿನ ದಿನಾಂಕದಲ್ಲಿ ಹಾಜರುಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಅಪ್ಲಿಕೇಶನ್ ಸಹ ಆಗುತ್ತೆ. ಮತ್ತೆ ಆ ಪ್ರಾಸಿಕ್ಯೂಷನ್ ಪರವಾಗಿ ಎಸ್.ಪಿ. ಪ್ರಸನ್ನ ಕುಮಾರ್ ಅವರು ಸಹ ಬಂದು ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ದಿನಗಳಿಂದ ತಡವಾಗಿದೆ. ಹಾಗಾಗಿ ಏನು ಟ್ರಯಲ್ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಸಾಕ್ಷಿಗಳನ್ನ ವಿಚಾರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ಖುದ್ದು ಕೋರ್ಟ್ಗೆ ಪ್ರಸನ್ನ ಕುಮಾರ್ ಅವರು ಮನವರಿಕೆ ಮಾಡುವ ಮತ್ತೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇರುವಂತದ್ದು. ಇವತ್ತು ಒಂದು 12 ಗಂಟೆಗೆ ದರ್ಶನ್, ಪವಿತ್ರ ಗೌಡ ಅವರು ಯಾರು ಜೈಲಲ್ಲಿ ಇರ್ತಾರೆ ಅವರು ಬರ್ತಾರೆ. ಮತ್ತೆ ಮಿಕ್ಕಿದ ಯಾರು ಆರೋಪಿಗಳು ಹೊರಗಡೆ ಜಾಮೀನ್ ಮೇಲೆ ಇರ್ತಾರೆ. ಸೊ ಅವರು ಖುದ್ದು ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.